ಈ ದಿನ ಗುಮ್ಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಜೆಡಿಎಸ್ ಮುಖಂಡರುಗಳ ಒಂದು ತುರ್ತು ಪತ್ರಿಕಾ ಮತ್ತು ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಕರೆಯೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಇದೆ. ಅದಕ್ಕೂ ಮೊದಲು ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಗುಮ್ಕಲ್ ಗ್ರಾಮ ಪಂಚಾಯಿತಿಯ ಜೆಡಿಎಸ್ ನ ಸೀನಿಯರ್ ಲೀಡರ್ ಆದಂತಹ ದೇವರಾಜ ರೆಡ್ಡಿ ಆಗಿರ್ಬೋದು, ನಮ್ಮ ಗಡ್ಡೂರು ಮಣಿಯಣ್ಣ, ನಮ್ಮ ಗುಮ್ಕಲ್ ಗ್ರಾಮದ ಇಂದ್ರಾರೆಡ್ಡಿ ಅಣ್ಣ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಗುಮ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಜಮೀರಣ್ಣ, ಬೈಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಹಬೂಬ್ ಪಾಷಾ ಅವರು, ಇದೇ ಗುಮ್ಕಲ್ ಗ್ರಾಮ ಪಂಚಾಯತಿಯ ಇದೇ ರೈಲ್ ಮಂದಿನ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಮೇಶ್ ಅವರು, ಹಾಗೂ ಇನ್ನ ಹಿರಿಯ ಜೆಡಿಎಸ್ ನ ಎಲ್ಲ ನಾಯಕರು, ರೈಲ್ ಮಂದಿನ ಶರಣ ಆಗ್ಬೋದು, ಶೆಟ್ಕಲ್ ವೇಣು ಆಗ್ಬೋದು, ಬೈಪಲ್ಲಿ ಕೃಷ್ಣಣ್ಣ ಆಗ್ಬೋದು, ಅನೇಕ ಜನ ಇಲ್ಲಿ ಸೇರಿದ್ದಾರೆ. ಇವರೆಲ್ಲ ಇವತ್ತಿನ ದಿನ ಸೇರೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ, ತಾಲೂಕು ಮೊದಲಿಗೆ ಈ ಒಂದು ಪಂಚಾಯತಿ ಗುಮ್ಕಲ್ ಪಂಚಾಯತಿ ಮುಳಬಾಗಿಲು ತಾಲೂಕು ಅಷ್ಟೇ ಅಲ್ಲದೆ ಕೋಲಾರ ಜಿಲ್ಲೆಯ ಎಲ್ಲ ಯುವಕರ ಹಿರಿಯರ ಮೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀಮಾನ್ ಆನಂದ್ ರೆಡ್ಡಿ ಅಣ್ಣ ಅವರ ಕಾರ್ಯವೈಖರಿಗಳನ್ನ ಮೆಚ್ಚಿ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರಿಗೆ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿಯ ಒಂದು ಸದಸ್ಯತ್ವವನ್ನ ಕೊಟ್ಟಿದ್ದಾರೆ. ಈ ಒಂದು ಸುದ್ದಿ ನಮ್ಮ ಗುಮ್ಕಲ್ ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲ, ಮುಳಬಾಗಿಲು ತಾಲೂಕಿನ ಜನತೆಗೆ ಅಷ್ಟೇ ಅಲ್ಲ, ಇಡೀ ಕೋಲಾರ ಜಿಲ್ಲೆಯ ಎಲ್ಲಾ ಜನರಿಗೆ ಸಂತೋಷ ಸುದ್ದಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಸ್ತ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವರದು ನಾಳೆ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ನಿಮಿತ್ತ ಸಮಸ್ತ ಕೋಲಾರ ಜಿಲ್ಲೆಯ ಎಲ್ಲಾ ಅವರ ಅಭಿಮಾನಿಗಳು ಸೇರಿ ಅದ್ದೂರಿಯಾಗಿ ಅವರ ಸ್ವಂತ ಊರಾದಂತಹ ಶಿನಿಗೆಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರ ಪರವಾಗಿ ಅವರ ಅಭಿಮಾನಿಗಳು ಜೆಡಿಎಸ್ ಕಾರ್ಯಕರ್ತರಾದಂತಹ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಎಲ್ಲರನ್ನು. ಮಿತ್ರರೇ, ಆನಂದ್ ರೆಡ್ಡಿ ಅಣ್ಣ ಅವರ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದಕ್ಕೆ ಖುಷಿ ತಂದಿದೆ. ಮತ್ತು ಈ ಒಂದು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ಏನು ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಈ ಒಂದು ನಿರ್ಧಾರಗಳನ್ನು ತಗೊಂಡಿದ್ದಾರೆ, ಬಹಳ ಶ್ಲಾಘನೀಯವಾಗಿದೆ. ಆನಂದ್ ರೆಡ್ಡಿ ಅವರು ಜೆಡಿಎಸ್ ಪಕ್ಷ ಸೇರ್ಪಡೆ ಆದಾಗಲಿಂದ ಸೋಲಿಲ್ಲದ ಸರ್ದಾರರಂತೆ ಪ್ರತಿಯೊಂದು ಯಾವುದೇ ಚುನಾವಣೆ ಆಗ್ಬೋದು, MLA ಚುನಾವಣೆ ನಡೆದಾಗಲಿಂದ ಅದಾದ ನಂತರ MLA ಚುನಾವಣೆಯಲ್ಲಿ ಮಾನ್ಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಗೆಲುವನ್ನು ಪಡೆಯುವುದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂತವರು ಆನಂದ್ ರೆಡ್ಡಿ ಅಣ್ಣವರು. ಅದಾದ ನಂತರ PLD ಬ್ಯಾಂಕ್ ಆಗ್ಬೋದು, DCC ಬ್ಯಾಂಕ್ ಆಗ್ಬೋದು, ಕೋಮುಲ್ ಚುನಾವಣೆಗಳಾಗ್ಬೋದು, ಅವರ ಮುಂದಾಳತ್ವದಲ್ಲಿ ನಡೆದಂತಹ ಎಲ್ಲಾ ಚುನಾವಣೆಗಳಲ್ಲೂ ಸಹ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡು ಬರೋದ್ರಲ್ಲಿ ಅವರ ಒಂದು ಕೊಡುಗೆ ಅಪಾರವಾಗಿದೆ. ಅಂತ ನಾಯಕರ ಒಂದು ಕಾರ್ಯವೈಖರಿಯನ್ನ ಮೆಚ್ಚಿ ಅವರ ಒಂದು ಸಂಘಟನೆಯ ಗುಣಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಆನಂದ್ ರೆಡ್ಡಿ ಅವರು ಪಕ್ಷವನ್ನ ಸಂಘಟನೆ ಮಾಡ್ತಾರೆ. ಮುಳಬಾಗಿಲಲ್ಲಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ 6 ತಾಲೂಕುಗಳಿದ್ದಾವೆ, 6 ಕಡೆನೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ಏನು ಇವತ್ತು ಅವರಿಗೆ ಒಂದು ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ, ಮಾಡಿರೋ ಕಾರಣಕ್ಕಾಗಿ ರಾಜ್ಯ ಅಧ್ಯಕ್ಷರಿಗೆ
ಮತ್ತು ರಾಜ್ಯ ನಾಯಕರುಗಳಿಗೆ ಧನ್ಯವಾದಗಳನ್ನ ನಾವು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮಾನ್ಯ ಆನಂದ್ ರೆಡ್ಡಿ ಅಣ್ಣವರು ಮುಂದಿನ ದಿನಗಳಲ್ಲೂ ಸಹ ನಾವು ಯಾವ ರೀತಿ ಅವರನ್ನು ನೋಡ್ಕೋಬೇಕಂತ, ನಾವು ಸಾಮಾನ್ಯವಾಗಿ ಅವನು ಒಬ್ಬ MLA ಆಗಿ ನೋಡ್ಬೇಕು, MP ಆಗಿ ನೋಡ್ಕೋಬೇಕು ಅಂತ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. MLA ಆಗಿ ನೋಡ್ಬೇಕು, MP ಆಗಿ ನೋಡ್ಬೇಕು ನಮ್ಮ ಬಾಸ್ನ, ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ಕೊತಾ ಇದ್ದೆ. ಆದ್ರೆ ಅವರ ಕಾರ್ಯವೈಖರಿಗಳನ್ನ ಮೆಚ್ಚಿ MLA MP ಗಳನ್ನ ಕ್ಯಾಂಡಿಡೇಟ್ ಡಿಸೈಡ್ ಮಾಡುವಂತಹ ಸ್ಥಾನಮಾನವನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ಕೋರ್ ಕಮಿಟಿ ಅಂದ್ರೆ ಅಷ್ಟೊಂದು ಈಸಿ ಆದಂತಹ ಸ್ಥಾನಮಾನ ಅಲ್ಲ. ಕೋರ್ ಕಮಿಟಿ ಅಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ಡಿಸೈಡ್ ಮಾಡೋದು. ಪಕ್ಷದಲ್ಲಿ ಅಭ್ಯರ್ಥಿಗಳಾಗ್ಬೋದು, ಪಕ್ಷದ ನಡವಳಿಕೆಗಳಾಗ್ಬೋದು, ಸಭೆಗಳಾಗ್ಬೋದು, ಸಮಾರಂಭಗಳಾಗ್ಬೋದು, ಪಕ್ಷಗಳಲ್ಲಿ ಯಾವ್ದಾದ್ರು ಗೊಂದಲಗಳು ನಡೆದಾಗ ಆ ಗೊಂದಲಗಳನ್ನ ಈಡೇರಿಸಬೇಕು, ನಿವಾರಿಸಬೇಕು ಅಂತ ಒಂದು ಮಹತ್ವದ ಜವಾಬ್ದಾರಿಗಳನ್ನ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರು ಕೊಟ್ಟಿರೋದು ನಮ್ಗೆ ತುಂಬಾ ಸಂತೋಷದಾಯಕವಾಗಿದೆ. ಎಲ್ಲೋ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಒಂದು ಗಡಿ ಭಾಗ ಅಂತ ಗುಮ್ಕಲ ಗ್ರಾಮ ಪಂಚಾಯತಿ ಗಡಿ ಭಾಗದಲ್ಲಿರುವ ಶಿನಿಗಹಳ್ಳಿಯಲ್ಲಿ ಹುಟ್ಟಿರುವಂತಹ ನಮ್ಮ ಆನಂದ್ ರೆಡ್ಡಿ ಅವರು ಅನೇಕ ಕಷ್ಟಗಳನ್ನು ಎದುರಿಸಿ, ಅವಮಾನಗಳನ್ನು ಎದುರಿಸಿ ಹಂತ ಹಂತವಾಗಿ ಮೇಲೆ ಎದ್ದು ಫಿನಿಕ್ಸ್ ಪಕ್ಷಿಯಂತೆ ಮೇಲೆ ಎದ್ದು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ನಾಯಕರ ಸ್ಥಾನಮಾನ ಪಡೆದಿರೋದು ನಮಗೆ ಒಂಥರ ನಮ್ಮ ತಾಲೂಕೆ ಹೆಮ್ಮೆಯ ವಿಚಾರ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಗುಂಟೂರು ಗ್ರಾಮ ಪಂಚಾಯತಿಯ ಎಲ್ಲಾ JDS ನಾಯಕರು, ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟೇ ಅಲ್ಲ, ಆನಂದ್ ರೆಡ್ಡಿ ಅಂತ ಹೆಸರು ಬಂದ್ರೆ ಅವರಿಗೆ ಬರೀ ಪಕ್ಷದಲ್ಲಿ ಮಾತ್ರ ಮಿತ್ರರಿಲ್ಲ, ಪಕ್ಷಾಂತರವಾಗಿ ಕೂಡ ಮಿತ್ರರು ಜಾಸ್ತಿ ಇದ್ದಾರೆ. ಅವರಿಗೆ ಬೇರೆ ಪಕ್ಷದಲ್ಲಿ ಕೂಡ ಅವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಸ್ವಂತ ಪಕ್ಷದಲ್ಲಿರೋದಕ್ಕಿಂತ ಆಚೆ ಕಡೆ ಅವರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ನಮ್ಮಂತ ಎಷ್ಟೋ ಯುವಕರಿಗೆ ಆದರ್ಶಪ್ರಾಯರಾಗಿ ನಿಲ್ತಾರೆ ಆನಂದ್ ರೆಡ್ಡಿ ಅಣ್ಣವರು. ಅಂತವರ ಜೀವನ, ಮುಂದಿನ ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಏರಲಿ, ಇನ್ನ ಅವರು ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅಂತಹ ಶಕ್ತಿ ಆ ಭಗವಂತ ಅವ್ರು ನಂಬಿರುವಂತಹ ಆಂಜನೇಯ ಸ್ವಾಮಿ ಅವರಿಗೆ ಎಲ್ಲಾ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.